ಅಲ್ಲ ಆಂಟಿ ಇವಾಗ ಚಿರಂತನ ಬೈದ್ಲ ಅವಳು ಅದಕ್ಕೆ ಚಿರಂತ ನೀನು ಹಿಂಗೆ ಮಾಡಬಾರ್ದು ಕಣ ಅವ್ರು ಹಿಂಗೆ ಮಾಡ್ರ ಅಂತ ಬೈದ್ಲ ಬೆಳಗ್ಗೆ ಕೂತ್ಗಳು ಇರ್ಲಿ ಪೆಪ್ಸಿ ಕೊಡ್ತೀನಿ. ಏನ್ ಬೇಕು ಮಗ, ಏನ್ ಬೇಕು? ಜ್ಯೂಸ್ ಬೇಕಾ? ಜ್ಯೂಸ್. ಆಮೇಲೆ ಏನಾದ್ರು ಇದು ಏನ್ ಬೇಕು? ಪಾಪ ಬೆಳಗ್ಗೆ ಬೆಳಗ್ಗೆನೆ ಪಾಪ ಬೆಳಗ್ಗೆ ಬೆಳಗ್ಗೆನೆ ಅಮ್ಮ ಬೈದಾರೆ. ಅವನು ತುಂಬಾ ಮುಖ ಊದಿಸ್ಕೊಂಡವನಂದ್ರೆ ಅದಕ್ಕೆ ಅತ್ಯಂತವಾದ ಕಾರಣ ಅಂದ್ರೆ ಅದು ಶ್ರೇಷ್ಠವಾದ ಕಾರಣ ಅಂದ್ರೆ ಅಮ್ಮಂದಿರು. ಅಪ್ಪ ನನ್ನ ಮೇಲೆ ಬೇಡಪ್ಪ, ಬುಜ್ಜಿ ಮೇಲೆ ಮಾತಾಡ್ಸಿಲ್ವಾ? ಮತ್ ಸುಮ್ನೆ ಕೂತು. ಓ ನೆನ್ನೆನೋ ಹೌದಾ? ಊದಿಕೊಂಡಿದೆ ಮುಖ ಜುಮ್ 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 ಜುಮ್. ನಾನು ನನ್ನ ತಮ್ಮ ಚಿರುಗೆ ಜವಾಬ್ದಾರಿ ಒಪ್ಪಿಸ್ತಾ ಇದ್ದೀನಿ ಗೈಸ್. ಇನ್ನೊಂದು 6 ತಿಂಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಅವ್ನು ಚಿರು ಕಲಿಬೇಕು. ಚಿರು ಕಲ್ತ್ರೇನೆ ತಾನೇ ಮುಂದೆ ಅವ್ನು ಯೂಸ್ ಆಗೋದು. ಕಣ್ಣಲ್ಲಿ ನೀರು ಯಾಕೆ ಕಳ್ತಾ ಇದೆಯಾ? ಅಲ್ಲ ಒಂದ್ ರೌಂಡ್ ಬತ್ತ ನಾನು ಹಿಂಗ್ ಹೋದ್ರೆ ಪಿಂಪಲ್ ಇದಾಗ್ಬಿಡುತ್ತೆ. ಮಧು ಮಮ್ಮಿ ಇದುವರೆಗೂ ಬೈದ್ಬಿಟ್ರೆ ಅವನು ಸಾಕು. ಅವನು ಛೇ ಜೀವನದಲ್ಲಿ ನಾನು ಏನ್ ನೋಡ್ಬಾರ್ದು ಅಂತ ಇದ್ನೋ ಅದನ್ನ ಇವತ್ತು ನೋಡ್ಬಿಟ್ಟೆ ಗೈಸ್. ಜೀವನದಲ್ಲಿ ಇವತ್ತು ಏನ್ ನೋಡ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ನೋ ಅದನ್ನ ನೋಡ್ಬಿಟ್ಟೆ. ನಮ್ ಚಿರು ಕಣ್ಣಲ್ಲಿ ನೀರ್ ನೋಡ್ಬಿಟ್ಟೆ ಇವತ್ತು. ಯಾರು ಬೈದಿಲ್ಲ ಅಮ್ಮ, ಅಳ್ತವನ್ಮ. ಓಯ್ ಅಕ್ಕ ಏನಕ್ಕ ಹಿಂಗೆ ಹೇಳ್ತಿ? ಪಾಪ ಅಳೋ ಮಗುಂಗೆ ಡ್ರಾಮಾ ಅಂತಿಲ್ಲ. ನನಗೆ ಕಳ್ ಚುಡ್ಕೊಂಡು ಹೇಳಿದ್ರೆ ನನಗೆ ಬೇಜಾರಾಗುತ್ತೆ. ನೀವ್ ಯಾಕೆ ಹಿಂಗೆ ಅಂತೀರ? ಬೇಜಾರಕ್ಕ ನನಗೆ. ಚಿರುಕಣ್ಣ ನೀರ್ ಬಿಟ್ಬಿಟ್ರೆ ನನಗೆ ಬೇಜಾರಾಯ್ತದಾಗ. ಆ ತರ ಶ್ರೇಷ್ಠವಾಗಿ ಅಷ್ಟು ಸ್ಪಷ್ಟ ಕ್ಲಿಯರ್ ಕಟ್ ಆಗಿ ಅಳ್ತಾನ. ಅದು ಕಾರಣ ಅಮ್ಮ. ಹ್ಞೂ ಯಾಗ ಜಲಪಾತ ಸುರಿಸ್ತಾನೆ. ಅವನಿಗೆ ಓದು ಅಂತ ಫೋರ್ಸ್ ಮಾಡಬಾರ್ದು, ವಿಡಿಯೋ ಮಾಡುವಂತ ಫೋರ್ಸ್ ಮಾಡಬಾರ್ದು. ಅವ್ನು ನೆಮ್ಮದಿನ ಖುಷಿಯಿಂದ ಮಾಡ್ಬೇಕು. ಅಲ್ಲ ನಾವ್ ಹೇಳಿದ್ 2 ಕ್ವಶನ್. ಆ ಹುಡುಗಿದ್ 2 ಮಾಡ್ಬಿಟ್ಟು ನೀವೇನಾರ ಮಾಡ್ಕೊಳ್ಳಿ, ನಿಮ್ಮ ಅಮ್ಮ ಕೇಳಕ್ ಬರುತ್ತಾ? ಅಷ್ಟೇ ಹೇಳಿ. ನೋಡಪ್ಪ ಇಲ್ಲಿ ಪಾರ್ಟ್ನರ್ ಸಮಾಧಾನ ಮಾಡ್ತಾರೆ. ಗೊತ್ತಿಲ್ಲ. ಸಾಮಾನ್ಯವಾಗಿ ಹೇಳಲ್ಲ, ಆದ್ರೆ ಎಲ್ಲಾರು ಸೇರ್ಬಿಟ್ಟು ಮೋಟಿವೇಶನ್ ಕೊಡ್ತಾ ಇದ್ರಲ್ಲ, ಅದಕ್ಕೆ ಹೇಳ್ತಿರೋದು. ನಿನ್ನ ಒಂದು ಅಲ್ಲಮ್ಮ, ಅವನ ಒಂದು ಅಳುಕ್ಕೆ 1000 ಕಾರಣಗಳು ಬರ್ತೈತೆ. ಏಯ್ ಬರ ಬುಜ್ಜಿ ಹೇಳ್ಕೊಡ್ತಾಳೆ. ಬರ ನಿನ್ಗೆ ಯಾಕೆ ಟೆನ್ಷನ್? ಮ್ಯಾಕ್ಸ್ ತಾನೆ ಬುಜ್ಜಿ, ಮ್ಯಾಕ್ಸ್ ಅಲ್ಲಿ ಸ್ಟ್ರಾಂಗ್ ಅವಳು ಮ್ಯಾಕ್ಸ್ ಅಲ್ಲಿ ಪಕ್ಕ ಹೇಳ್ಕೊಡ್ತಾಳು. ಈ ರೇಂಜ್ ಜಲಪಾತ ಸುರಿಸ್ತವನ ಅಕ್ಕ ಇಲ್ಲಿಂದ ಬಂದು ಮೂಗಿಂದ ಇಲ್ಲಿವರೆಗೂ ಬರೋಷ್ಟು ಹತ್ಬಿಟ್ಟ ಅಂದ್ರೆ ಇದಕ್ಕೆ ಕಾರಣ ಅವ್ರ ಅಮ್ಮನೇ. ತಗೊಳಪ್ಪ. ಜೀವನದಲ್ಲಿ ಏನ್ ನೋಡ್ಬಾರ್ದು ಅಂತಿದ್ನ ನೋಡ್ಬಿಟ್ಟೆ ಗೈಸ್. ಚಿರು ಕಣ್ಣಲ್ಲಿ ನೀರು. ಮೋಸ್ಟ್ಲಿ ನೀವು ಟ್ರಿಪ್ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಅದಕ್ಕೆ ಹೇಳ್ತಿರ್ಬೇಕು. 1000 ಕಾರಣ. ಹೋದ್ನಲ್ಲ ಪಾಂಡಿಚೇರಿಗೆ. ಪಾಂಡಿಚೇರಿ ಔಟ್ ಆಫ್ ಕರ್ನಾಟಕ ಚಾನ್ಸೇ ಇಲ್ಲ. ಕೇಳಿ ಕೇಳಿ 1000 ರೂಪಾಯಿ 10,000 ರೂಪಾಯಿ ಬೆಡ್ಸು. ಆಯ್ತಾಯ್ತು 1000 ರೂಪಾಯಿ ಬೆಡ್ಸು. ಆಯ್ತು ಪ್ಲೇಟ್ ಚೇಂಜ್ ಮಾಡ್ಬೋದು. 1000 ರೂಪಾಯಿ ಬೆಡ್ಸು. 10,000 ರೂಪಾಯಿ ಬೆಡ್ಸು. ಪಾಂಡಿಚೇರಿ ಮುಂಚೆ ವಿಡಿಯೋನ ಪಾಂಡಿಚೇರಿ ಆದ್ಮೇಲೆ ವಿಡಿಯೋನ ಕೇಳಿ. ಪಾಂಡಿಚೇರಿ ಮುಂಚೆ ವಿಡಿಯೋನ ಪಾಂಡಿಚೇರಿ ಆದ್ಮೇಲೆ ವಿಡಿಯೋನ ಕೇಳಿ. ಚಿರು ಪಾಂಡಿಚೇರಿ ಮುಂಚೆ ವಿಡಿಯೋನ ಪಾಂಡಿಚೇರಿ ಆದ್ಮೇಲೆ ವಿಡಿಯೋನ ನೋಡು. ಪಾಂಡಿಚೇರಿ ಮುಂಚೆ ವಿಡಿಯೋ ಅಂದ್ರೆ ಹ್ಞೂ ಅನ್ನು, ಪಾಂಡಿಚೇರಿ ಮುಂಚೆ ಆದ್ಮೇಲೆ ವಿಡಿಯೋ ಅಂದ್ರೆ ಹ್ಞೂ ಅನ್ನು ಹೇಳು. ಪಾಂಡಿಚೇರಿ ಮುಂಚೆ ವಿಡಿಯೋನಾ
ಹ್ಞೂ ಪಾಂಡಿಚೇರಿ ಮುಂಚೆ ಆದ್ಮೇಲಲ್ಲ. ಓಕೆ ಓಕೆ ಬಿಡೋ, ನಿಮ್ಮಮ್ಮ ಸೋತವ್ರ 10,000 ರೂಪಾಯಿ 10,000 ರೂಪಾಯಿ ಅಂತ 10,000 ರೂಪಾಯಿ ಸೋತರಲ್ಲ ಬೆಟ್ಟ. ಚಿರು ಅಳ್ತೋನಂದ್ರೆ ಮೇನ್ ಕಾರಣ ಅಮ್ಮ, ಎರಡನೇ ಕಾರಣ ಅವ್ರಪ್ಪ. ನನ್ನಿಂದ ಅಳಲ್ಲ, ಚೋಟಮರಿಂದ ದೇವ್ರನೇ ಅಳಲ್ಲ ಅವನು. ಹಿಂಗಾಗ್ಬಾರ್ದಿತ್ತು ಚಿರು. ಅಷ್ಟೇ, ಇನ್ನೊಂದು 4 ಅವರ್ ಸಮಾಧಾನ ಆಗಿರ್ಬೇಕು. ಗೈಸ್, ಚೋಟ ಮರಿ ಬಂದವಳೆ. ಇದಕ್ಕೆ 100ಕ್ಕೆ 200% ಚೋಟ ಮರಿನೇ ಕಾರಣ. ಅಲ್ಲಿ ನಿಮ್ಮ ಅಣ್ಣ ಅಳ್ತೋನೆ, ಇದಕ್ಕೆ ಕಾರಣ ನೀನೇ ಅಂತೆ. ನೀನೇ ಅಂತೆ ಕಾರಣ. ನಿಮ್ಮ ಅಣ್ಣ ಅಳ್ತೋ, ನೀನೇ ಕಾರಣ ಅಂತೆ. ನೋಡು ನೀನೆ ನೋಡು. ಅಣ್ಣ ಅಳ್ಬೇಡ ಅಣ್ಣ ಅಂತ ಸಮಾಧಾನನೇ ಮಾಡ್ತಿಲ್ಲ. ಇದಕ್ಕೆ ನೀನೇ ಕಾರಣ ಬುಜ್ಜಿ. ಬರ್ಕೊಡ್ತೀನಿ. ಹೇಳು, ಏನ್ ಮಾಡ್ದೆ? ಏನ್ ಹೇಳ್ದೆ? ಮತ್ ಸಮಾಧಾನ ಮಾಡಿ ನಿಮ್ಮ ಅಣ್ಣಂಗೆ. ಅಕ್ಕ ಇರಿ, ಬುಜ್ಜಿ ಸಮಾಧಾನ ಮಾಡ್ತಾಳೆ ಈಗ. ಓಕೆ, ಓವರ ಕಟ್ಬೇಡ. ಅದೇ ಹೇಳೋದು ಈಗ ಅವನು. ಏನ್ ಕೊಟ್ಟಿಲ್ಲ ಅಂತ? ಬುಜ್ಜಿ ಸಮಾಧಾನ ಮಾಡು. ಬುಜ್ಜಿ ಸಮಾಧಾನ. ಬುಡ ಅದ ಹುಡುಗಿ ಮಜಾ ಆಗಿವಂತೆ. ಗೈಸ್, ಫ್ರೆಶ್ ಅಪ್ ಆಗಾಯ್ತು. ನಾನು ಇನ್ನು ವೆಲ್ಕಮಿಂಗ್ ಕೊಟ್ಟಿಲ್ಲ. ಆಗ್ಲೇ ಅಣ್ಣ ಅಳ್ತಿದ್ದ, ಇವಾಗ ಖುಷಿ ಆಗ್ಬಿಟ್ಟವನೆ. ಯಾಕಂದ್ರೆ ಮೊಬೈಲ್ ಕೊಟ್ರಲ್ಲ ಅದಕ್ಕೆ. ಮೊಬೈಲ್ ಕೊಟ್ಟಿದ್ರಲ್ಲ, ಖುಷಿ ಆಗ್ಬಿಟ್ಟವನೆ. ಇನ್ನೊಂದು 10 ನಿಮಿಷದಲ್ಲಿ ಮೊಬೈಲ್ ಕಿತ್ಕೋತಾರೆ. ಅದಕ್ಕೆ ವಿಡಿಯೋ ಪೋಸ್ಟ್ ಮಾಡಕ್ಕಂತ ಓಡ್ ಬಂದಾನೆ. ಅದು ಟೆಸ್ಟ್ ಇದೆ ಒಂದು ನಾಳೆ, ಅದಕ್ಕೋಸ್ಕರ. ನಾಳೆ ಟೆಸ್ಟ್ ಐತೆ ಅವನಿಗೆ. ನಾಳೆ ಟೆಸ್ಟ್ ನಂದಲ್ಲ, ನನ್ನ. ಅಯ್ಯೋ, ಮಾತು ಮುಂಚೆ ನನ್ನ ಹೆಸರು ಹೇಳ್ತಾನೆ. ಅಪ್ಪ, ಟೇಕಿಂಗ್ ಮೀ ಆಸ್ ಅಡ್ವಾಂಟೇಜ್ ಅಂಡ್ ಆಲ್ಸೋ ಗ್ರಾಂಟೆಡ್ ಯು ಟೇಕಿಂಗ್ ಮೀ. ಹೌ ಡೇರ್ ಯು. ನಾಳೆ ಎಕ್ಸಾಮ್ ಐತೆ ಗೈಸ್ ಅವನಿಗೆ, ಅದಕ್ಕೆ ಓದು ಅಂತ ಕೊಡ್ತಾರೆ. ಹಾಯ್, ಹಲೋ, ನಮಸ್ತೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಯೋಚನಾ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಇವಾಗ ಟೈಮು 3 ಗಂಟೆ. ಇಷ್ಟು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಅದು ಈಕಿಗೆ ಶೂಟ್ ಮಾಡಕತ್ತೀನಿ. ಶೂಟ್ ಮಾಡಕತ್ತೀನಿ. ನಾವು ಅಪ್ಪಂಗೆ ಶೂಟ್ ಮಾಡಬೇಕು. ನೀನು ಶೂಟ್ ಮಾಡ್ಕೊಂಬಂದ್ರ ನಮ್ಮ ಶೂಟ್ ಇರಲಿ. ಅಪ್ಪ, ಏನು ಬಿಸಿಲು. ಬಾ, ಆಮೇಲೆ ಬರೋಣ ಬನ್ನಿ. 4 ಗಂಟೆ. ಬಿಸಿಲು ಗೈಸ್. ನಮ್ಮ ಚೋಟ ಮರಿ ನೋಡಿ ಇವಾಗ ಎಷ್ಟು ಕರ್ರಗಿದೆ ಅಂತ ತೋರಿಸ್ತೀನಿರಾ. ಸ್ಮೈಲಿ ಪಾಪ, ಹಿಂಗಿರ್ಬೇಡ ಮೂಗ. 3, 2, 1 ಸ್ಟಾರ್ಟ್. ಕೈ ಡ್ಯಾನ್ಸ್ ಮಾಡ್ಬೋದು, ಕೈ ಮಾಡ್ಬೋಜೆ. ಗೈಸ್, ಇಲ್ಲ ಹಿಂದೆಗಡೆ ಶೂಟ್ ಮೇಲೆ ಶೂಟು ಮಾಡೋದಕ್ಕೆ ಬಂದ್ವಿ. ಇಲ್ಲಿ ನೋಡಿ ಸ್ಲಿಪ್ಪರ್ನ. ಅರ್ಜೆಂಟಲ್ಲಿ ಏನು ಬೇಕೋ ಅದೇ ಹಾಕೋ ಬಂದಿರೋ ಸ್ಲಿಪ್ಪರ್ಗಳನ್ನೆಲ್ಲ. ಎಷ್ಟೋ ಹುಡುಗಿಯ ನೋಡಿದರು, ನಿನ್ನಲ್ಲಿರೋ ಕರ್ರು ಮುಖ ಯಾರ ಹತ್ರನಿಲ್ಲ. ಅದು ಯಾಕಿಷ್ಟು ಕಪ್ಗಿದೆಯೇ. ಗೈಸ್, ಒಂದು ಗೇಮ್ ಆಡಿಸ್ತಾ ಇದೀನಿ. ಜಸ್ಟ್ ಸಿಂಪಲ್. ಇದು ಯೂಟ್ಯೂಬ್ ಶಾರ್ಟ್ಸ್ ಆಡಿಸಿರೋದು. ಅಂಡ್ ಅದನ್ನೇ ಇವಾಗ ಉಳ್ಳಾಕ ನೋಟ್ ಮಾಡ್ತಾ ಇದೀನಿ. ಈ ಗೇಮ್ ಹೆಸರು ಬಂದ್ಬಿಟ್ಟು ಬ್ಲಾಸ್ಟ್ ದಿ ಪರ್ಸನ್. ಸೊ ಬಾಂಬ್ ಇಟ್ಟಿರ್ತೀನಿ. ಆ ಬಾಂಬಲ್ಲಿ ಯಾರು ಕಂಡಿಡ್ದು ಅಲ್ಲ ಯಾರು ತಪ್ಪಿಸ್ಕೋತಾರೋ ಬಾಂಬಿಗೆ ಅವರು ವಿನ್ನರ್. ನೆಕ್ಸ್ಟ್ ರೌಂಡ್ಗೆ ಹೋಗ್ತಾರೆ. ಇಲ್ಲಿಗೆ ಯಾರು ಬಂದು ನಿಂತ್ಕೋತಾರೋ ಅವರೇ ವಿನ್ನರ್. ಈ ಗೇಮ್ ನೋಡಿ ಸಖತ್ತಾಗಿರುತ್ತೆ. ಟಾಟಾ ಬೈ. 1, 2, 3, 4 ಇದು ವಿನ್ನರ್. ಲೆಟ್ಸ್ ಗೋ. ಬನ್ನಿ. ಇನ್ನೇ ತಿರ್ಕೊಳ್ಳಿ. ಸ್ಟಾರ್ಟ್. 5, 4, 3, 2, 1 ಸ್ಟಾಪ್. ಜಂಪ್. ಈ ರೌಂಡಲ್ಲಿ ಔಟ್ ಆಗಿರೋದು ಅಕ್ಕ. ನೆಕ್ಸ್ಟ್ ಓಡಿ. ಸ್ಟಾರ್ಟ್. 5, 4, 3, 2, 1 ಅದೇನು ಗೊತ್ತಿಲ್ಲ ಬಿಡು. ಸ್ಟಾಪ್. ಏನು ಗೊತ್ತಿಲ್ಲ. ಜಂಪ್. ಈ ರೌಂಡಲ್ಲಿ ಔಟ್ ಆಗಿರೋದು ನಮ್ಮಪ್ಪ. ಸ್ಟಾರ್ಟ್. 5, 4, 3, 2, 1 ಸ್ಟಾಪ್. ಸ್ಟಾಪ್ ಅಲ್ಲೇ. ಜಂಪ್. ಈ ರೌಂಡಲ್ಲಿ ಔಟ್ ಆಗಿರೋದು
ಚೋಟ ಮರೆ ಚೋಟ ಮರೆ. ಲಾಸ್ಟ್ ರೌಂಡ್ ಸ್ಟಾರ್ಟ್. 5 4 3 2 1 ಸ್ಟಾಪ್. ಜಂಪ್. ಈ ಒಂದು ರೌಂಡ್ ಅಲ್ಲಿ ಎಲ್ಲಿದೆ ಮೈಕು? ಓಕೆ ಓಕೆ ರೆಡಿ. ಈ ಒಂದು ರೌಂಡ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ಯಾರು ಅಂದ್ರೆ ಅವ್ರು ನೋಡಿದ್ರೆ ಕಾಮೆಂಟ್ ಹಾಕಿ ಅಂತ. ರೌಂಡ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ಚಿರೋ. ಗೈಸ್ ಈಗ ಜಸ್ಟ್ ವೈಟಿ ಶಾರ್ಟ್ ಚಾಲೆಂಜ್ ಅಲ್ಲಿ ಮಾಡಿದೆ, ಅಣ್ಣ ವಿನ್ನರ್ ಆಗಿದ್ದ, ಇದ್ರಲ್ಲೂ ವಿನ್ನರ್. ಹೇಳಲ್ವಕ್ಕ, ಅದೃಷ್ಟ ಅಂದ್ರೆ ಚಿರು ಅಂದ್ರೆ ಅದೃಷ್ಟ ಅಷ್ಟೇ. ಫೈನಲಿ ಈ ಒಂದು ಬ್ಲಾಸ್ಟ್ ಮೊದಲು ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಮೊದಲು ಮಾಡಿದ್ದೆ ತಪ್ಪಾಗೋಯ್ತು ಅನ್ನಿಸ್ತೈತೆ. ಮಾತಾಡ್ಕೊಂಡ್ರಾ? ನಾನು ಆ ಕಡೆ ಈ ಕಡೆ ಪ್ಲಾನ್ ಹಾಕಿದ್ದೇನೆ. ಅಕ್ಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಅದೃಷ್ಟ ಅವ್ನ ಕಡೆ ಚೆನ್ನಾಗಿ ಓಡ್ತಾ ಐತೆ. ಓಡ್ಲಿ ಎಷ್ಟು ದಿನ ಓಡುತ್ತೆ, ಓಡ್ಲಿ. ಫೈನಲಿ ಈ ಒಂದು ಯಾವ್ದಿದು ಜಸ್ಟ್ ಬ್ಲಾಸ್ಟ್ ಪರ್ಸನ್ ವಿನ್ನರ್ ಬಂದ್ಬಿಟ್ಟು ಚಿರು. ಹೊಡಿರಿ ಚಪ್ಪಾಳೆ, ಅಭಿನಂದನೆಗಳು. ಅಷ್ಟೇ, ಮುಗೀತು. ಮಳೆ ಬರೋ ಸಾಧ್ಯತೆಗಳು ತುಂಬಾ ಇದೆ. ಥ್ಯಾಂಕ್ ಯು. ಹಾ ಕೊಡ್ರಿ. ಗೆದ್ದಿರೋ ಖುಷಿಗೆ ಹೊಡ್ರಿ, ಗೆದ್ದಿರೋ ಖುಷಿಗೆ. ಅಷ್ಟೇ. ನಮ್ಮಮ್ಮ ಸ್ಯಾರಿ ಹಾಕೊಂಡಾಗೆಲ್ಲ ಫೋಟೋ ಬಂದೇ ಬರುತ್ತೆ. ಈ ಫೋಟೋನ ಹಿಡಿದ್ಬಿಟ್ಟು ರುದ್ರನು ಮೂಡಲೆ ಕಣ್ಣನು ತೀರಲಿ, ಇದೇ ಫೋಟೋ ಬರುತ್ತೆ ನೋಡಿ. ನೆಕ್ಸ್ಟ್ ರುದ್ರನು ಮೂಡಲೆ ಕಣ್ಣನು ತೀರಲಿ. ಗೈಸ್ ಇವರೆಲ್ಲ ಜಂಕ್ ಫುಡ್ ತಿಂತವ್ರೆ, ನಾನು ಪ್ರೋಟೀನ್ ಬಾರ್ ತಿಂತೀನಿ ಗೈಸ್. ಅಲ್ಲಿ ನೋಡಿ, ಅಲ್ಲೂ ಚಕ್ಲಿ ತಿಂತಾರೆ. ಅರ್ಧಕ್ಕರ್ಧ ನನ್ನ ಡಯಟ್ ನ ಹಾಳು ಮಾಡೋದು ಯಾರು ಅಂದ್ರೆ ನಮ್ಮ ಅಮ್ಮನೇ. ಯಾಕಂದ್ರೆ ಪ್ರೋಟೀನ್ ಬಾರ್ ತಿನ್ನೋ ಕಾರಣ ಏನ್ ಗೈಸ್, ಜಂಕ್ ಫುಡ್ ತಿಂದು ದಪ್ಪ ಆಗೈತೆ. ಅದಕ್ಕೆ ಕರೆಸೋದು ಅದು ಪ್ರೋಟೀನ್ ನೀನು ತಿನ್ನು, ವೀಕ್ ಐತಿಯ. ನಾನು ಬರೋಷ್ಟ ನನ್ನ ಮಗ ಸ್ವರ್ಗೋಗಿರ್ತೀಯ. ಹಿಂಗ ಒಂದ್ ತಿನ್ನು ಅಂತ ಹೇಳಿನೇ ನಮ್ಮಮ್ಮ ದಪ್ಪ ಮಾಡ್ತಾರದು. ಗೈಸ್ ನಾನು ನೈಟ್ನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀನಿ 10:30 ಹಂಗೆ. ಇಲ್ಲಿ ಒಂದು ಚಾಲೆಂಜ್ ಬ್ಲಾಗ್ ಮುಗಿಸ್ತೆ, ಅದ್ರದ್ದು ಭರ್ಜರಿ ಬ್ಯಾಟಿಂಗ್ ನಡೀತಿದೆ. ಇವ್ ಕಾಯ್ತಾ ಕೂತಿದ್ಲು ನಮ್ಮ ಚೋಟಮರಿ, ಅಪ್ಪ ಅಮ್ಮ. ನಮ್ಮ ಅಮ್ಮ ಪಾಪ ಇದಕ್ಕೋಸ್ಕರನೇ 11 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ದು, ತಿಂದೇ ಇರಲಿಲ್ಲ. ಇವಾಗ ನೋಡಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೆ. ಇವನಂತೂ ಚೆನ್ನಾಗಿ ತಿನ್ಕೊಬಂದು, ಅದಕ್ಕೆ ಸೈಲೆಂಟ್ ಆಗಿದ್ದಾನೆ. ಕ್ಯಾಪಲ್ಲಿ ನುಂಗ್ಕೊಂಡ್ಬಿಟ್ರು ಸರಿಯಾಗಿ. ಆದರೆ ಈ ಗೇಮಲ್ಲಿ ಪಾಪ ಚೋಟಮರಿಗೆ ಹಿಂಗೆ ಆಗ್ಬಾರ್ದಿತ್ತು ಗೈಸ್, ಪಾಪ. ಅದು ಇವರಿಂದನೇ ಆಗುತ್ತಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟೇ ಗೈಸ್, ಜಾಸ್ತಿ ಅಂತ ಮಾಡೋಕೆ ಹೋಗಿಲ್ಲ ಇವತ್ತು. ಪೂರ್ತಿ ಶೂಟ್ ಮಾಡಿ ಆ್ಯಂಡ್ ಜಸ್ಟ್ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೋತಿದ್ದೆ ಅಷ್ಟೇ ನಾನು. ಆ್ಯಂಡ್ ಇನ್ ಕೇಸ್ ಈ ವ್ಲಾಗ್ ಏನಾದರೂ ಬೋರ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟ್ ವ್ಲಾಗ್ ಒಂದು ಚಾಲೆಂಜ್ ವ್ಲಾಗ್ ಬರೋದಿದೆ, ಕಾಯ್ತಾ ಇರಿ, ಸ್ಟೇ ಟ್ಯೂನ್ ಗೈಸ್. ಫೈನಲ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನಮ್ಮ ಚೋಟಮ್ಮರಿಗೆ ಲೈಕ್ ಚಿರು ಅವನ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ ಅಂದ್ಬಿಟ್ಟು ಅನ್ನೋಕ್ಕೋಸ್ಕರ ನಾನೊಂದು ಸ್ವಲ್ಪ ಹೆಂಗಂದ್ರೆ ಐಡಿಯಾಸ್ ಕೊಡ್ತಾಯಿನ ಹೊರತು ನಾನು ಕಂಪ್ಲೀಟ್ಲಿ ರೆಡ್ಯೂಸ್ ಮಾಡಿಲ್ಲ. ಐಡಿಯಾಸ್ ಕೊಡ್ತಾಯಿನಿ ನಮ್ಮ ಚೋಟಮ್ಮರಿಗೆ, ಅಲ್ಲ ಚಿರುಗೆ. ಹಿಂಗೆ ಮಾಡು, ಈ ಥರ ಮಾಡು. ಅವ್ನಿಗೆ ಬರುತ್ತೆ, ಬಟ್ ಮಾಡೋಕೆ ಒಂದು ಸ್ವಲ್ಪ ಸೋಂಬೇರಿ. ಸೊ ಆಫ್ಟರ್ 6 ಮಂತ್ ಏನಾಗುತ್ತೋ ಗೊತ್ತಿಲ್ಲ. ಈಗಲಿಂದನೇ ಜವಾಬ್ದಾರಿ ತೊಗೊಂಡ್ರೆ ಬೆಸ್ಟು. ಯಾಕಂದರೆ ಹೋದ್ಮೇಲೂ ಕೂಡ ಏನಿದೆಯೋ ಪ್ರೊಫೈಲ್ ರೆಸ್ಪಾನ್ಸ್ ಎಲ್ಲ ಸೇವ್ ಅದೇ ಥರ ಇರಬೇಕು ಅನ್ನೋ ನನ್ನ ಇಂಟೆನ್ಷನು. ಸೊ ಅದಕ್ಕೆ ಈಗಲೇ ಒಂದೊಂದೇ ಏನೇ ಇದ್ರೂ ಚಿರು ಮಾಡ್ತಾನೆ ಅಂತ ಪ್ರತಿ ಸಲ ಹೇಳ್ತಾ ಇರ್ತೀನಿ ಅವರಿಗೆ. ಯಾಕಂದರೆ ಚಿರು ಮೈನ್ 6 ಮಂತ್ ಆದಮೇಲೆ ನಾನು ಹೋದ್ರೂ, ಇನ್ ಕೇಸ್ ನಾನು ಈ ಮನೇಲಿ ಇಲ್ಲ ಅಂದ್ರೂ ಅವನೊಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ತೊಗೋಬೇಕು. ಸೊ ಅದಕ್ಕೋಸ್ಕರನೇ ನಾನೆಲ್ಲನೂ ಅವನಿಗೆ ಒಪ್ಪಿಸ್ತಾ ಇದ್ದೀನಿ ಮೇಲ್ಮೇಲಕ್ಕೇ. ಬಟ್ ಐಡಿಯಾಸ್ ಎಲ್ಲ ನಾನು ಪ್ರೊವೈಡ್ ಮಾಡ್ತಾಯಿದ್ದೀನಿ. ಅಕೌಂಟ್ ಹ್ಯಾಂಡ್ಲಿಂಗ್ ಎಲ್ಲ ನಂದೇ. ಬಟ್ ಅವನು ಒಂದು ಸ್ವಲ್ಪ ವೀಡಿಯೋ ಒಂದು ಸ್ವಲ್ಪ ಮುಂದೆ ಬರಲಿ ಅಂತ ಮಾಡ್ತಾ ಇರೋದು. ಸೊ ಅಷ್ಟೇ, ಅದು ಬಿಟ್ಟರೆ ಅಂತೆಲ್ಲ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಗೈಸ್, ಬೈ, ಮಚ್ ಲವ್. ಸುದೀಪ್ ಫ್ಯಾಮ್, ಬೈ.